ಗಣೇಶ ಅಂದ ತಕ್ಷಣ ನಮ್ಗೆಲ್ಲ ತಲೆಗೆ ಏನ್ ಬರುತ್ತೆ ಹೇಳಿ? ಗಣೇಶ ಇಲಿ ಮೇಲೆ ಕೂತಿರೋದು, ಇಲ್ಲ ಗಣೇಶನ ಹಬ್ಬ, ಇಲ್ಲಾಂದ್ರೆ ಪ್ರಥಮ ಪೂಜೆ. ಅಂದ್ರೆ ಏನೇ ಕೆಲಸ ಮಾಡೋದಕ್ಕೆ ಮೊದಲು ಗಣೇಶನ ಪೂಜೆ ಮಾಡ್ತೀವಿ ಅನ್ನೋದು ನಮ್ಮ ತಲೆಗೆ ಬರುತ್ತೆ. ಸೊ ನೀವು ಎಷ್ಟು ತರ ಗಣೇಶನ್ನ ನೋಡಿರ್ಬೋದು? ಇವಾಗ ಗಣೇಶ ಪೆಂಡಾಲ್ ಎಲ್ಲ ಇಡ್ತಾರಲ್ಲ, ಗಣೇಶ ಹಬ್ಬದ ಟೈಮಲ್ಲಿ ಎಷ್ಟು ತರ ಗಣೇಶನ್ನ ನೋಡಿರ್ತೀರಾ? ನಮ್ಮ ಬೆಂಗಳೂರು ಹತ್ರದಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ 32 ತರ ಇರೋ ಗಣೇಶ, ಚಿಕ್ಕ ಚಿಕ್ಕ ಗುಡಿಗಳಿದೆ. ಅದಲ್ದಲೆ ಮೇನ್ ಗಣೇಶನ ದೇವಸ್ಥಾನ ಇದೆ. 32 ತರ ಇರೋ ಗಣೇಶನ ದೇವಸ್ಥಾನನ ನೀವ್ ಎಲ್ಲಾದ್ರೂ ನೋಡಿದೀರಾ? ಬನ್ನಿ ನಾನ್ ತೋರಿಸ್ತೀನಿ ನಿಮ್ಗೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು 2026ನ 2ನೇ ವ್ಲಾಗು. ಸೊ ಗಣೇಶನ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಗಣೇಶನ ದೇವಸ್ಥಾನ ನೋಡ್ಕೊಂಡು ಬರೋಣ. ನಾನಿವತ್ತು ಬಂದಿರೋದು ಸ್ವಾನಂದ ಆಶ್ರಮ ಅಂತ. ಸೊ ಪಾರ್ಕಿಂಗ್ ಸ್ಪೇಸ್ ಇದೆ, ಆರಾಮಾಗಿ ಗಾಡಿಗಳನ್ನ ಪಾರ್ಕ್ ಮಾಡಬಹುದು. ಈ ಪಾತಲ್ಲಿ ಹೋದರೆ ಫಸ್ಟ್ ಸುಬ್ರಹ್ಮಣ್ಯ ದೇವಸ್ಥಾನ ಸಿಗುತ್ತೆ, ಹಾಗೆ ಪಂಚಾಯತನ ಅಂತ ಒಂದು ಗಣೇಶನ ದೇವಸ್ಥಾನ ಕೂಡ ಇದೆ ರೈಟ್ ಸೈಡಲ್ಲಿ. ಇದು ಗಣೇಶ 32 ರೂಪದಲ್ಲಿ ಯಾವ್ಯಾವ ಥರ ಇದೆ ಅನ್ನೋದನ್ನು ಒಂದು ಫ್ರೇಮ್ ಒಳಗಡೆ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಫ್ರೇಮು. ಸೊ ಬಂದಾಗ ನೋಡಿ. ಹೊಯ್ಸಳ ಅವರ ದೇವಸ್ಥಾನಗಳನ್ನ ಕರ್ನಾಟಕದಲ್ಲಿ ತುಂಬಾ ನೋಡಿದ್ದೀವಿ. ಅವರ ದೇವಸ್ಥಾನಗಳು ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂದರೆ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ನಿಮಗೂ ಗೊತ್ತು, ನೀವುಗಳು ಎಲ್ಲ ದೇವಸ್ಥಾನಗಳನ್ನ ನೋಡಿರ್ತೀರ. ಸೊ ಈ ದೇವಸ್ಥಾನ ಕೂಡ ಹೊಯ್ಸಳ ಆರ್ಕಿಟೆಕ್ಚರಲ್ಲಿ ಬಿಲ್ಡ್ ಆಗ್ತಾ ಇರೋದು. ಇದು ಪೂರ್ತಿ ಕಂಪ್ಲೀಟ್ ಆಗೋದಕ್ಕೆ ಇನ್ನೊಂದು 10 ವರ್ಷ ಬೇಕು. ಈ ಪ್ಲ್ಯಾಟ್ಫಾರ್ಮ್ ಏನು ನೋಡ್ತಿದ್ದೀರಾ ನೀವು, ಬೇಲೂರು, ಹಳೆಬೀಡು ಈ ಕಡೆ ಎಲ್ಲ ಹೋದಾಗ ನೋಡಿರ್ತೀರ. ಅಲ್ಲೂ ಇದೇ ಥರ ಪ್ಲ್ಯಾಟ್ಫಾರ್ಮ್ ಮೇಲೆ ದೇವಸ್ಥಾನಗಳನ್ನ ಕಟ್ಟಿರೋದು. ಸೊ ಶಿವನ ಲೋಕನ ಕೈಲಾಸ ಅಂತ ಕರೀತಾರೆ, ವಿಷ್ಣುನ ವೈಕುಂಠ. ಸೊ ಗಣೇಶನ ಲೋಕನ ಏನಂತ ಕರೀತಾರೆ? ಸ್ವಾನಂದ ಅಂತ. ಸೊ ನನಗೂ ಈ ಗಣೇಶನಂದು ಲೋಕದ ಹೆಸರು ಬಗ್ಗೆ ಗೊತ್ತಾಗಿದ್ದು ಈ ದೇವಸ್ಥಾನದಕ್ಕೆ ಬರೋದಕ್ಕೆ ಮುಂಚೆ ನಾನು ಓದಿದ್ದು. ಯಾಕೆಂದರೆ ನಾನು ಯಾವ್ದಾನ ಪ್ಲೇಸ್ಗೆ ಹೋಗಬೇಕು ಅಂದರೆ ಆ ಪ್ಲೇಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಹೋಗ್ತೀನಿ. ಈ ಪ್ಲೇಸ್ ಬಗ್ಗೆ ನಾನು ಓದ್ತಾ ಇರಬೇಕಾದ್ರೆ ಗೊತ್ತಾಯಿತು, ಗಣೇಶನ ಲೋಕನ ಸ್ವಾನಂದ ಅಂತ ಕರೀತಾರಂತೆ. ಸೊ ಹಾಗಾಗಿ ಇದು ಸ್ವಾನಂದ ಆಶ್ರಮ.
ಮತ್ತೆರಡು ಗಣೇಶನ ರೂಪದ ಜೊತೆಲಿ 4 ಯುಗದ ಗಣಪತಿ ಕೂಡ ನೀವಿಲ್ಲಿ ನೋಡ್ಬೋದು. ಆಲ್ರೆಡಿ ಕೃತಯುಗ, ತ್ರೇತಾಯುಗ ನೋಡಿದ್ದೀರಾ, ದ್ವಾಪರ ಯುಗದ ಗಣೇಶನ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಾಕಿ ಇರೋದು ಕಲಿಯುಗ. ಗಣೇಶ ಕೂಡ 4 ಯುಗದಲ್ಲೂ ಕೂಡ ಅವತಾರ ತಾಳಿದ್ರು ಅಂತ ಗಣೇಶ ತತ್ವದಲ್ಲಿ ಇದೆ. ಸೊ ಈ ಆಶ್ರಮದ ಉದ್ದೇಶ ಬಂದು ಗಣೇಶ ತತ್ವನ ಸ್ಪ್ರೆಡ್ ಮಾಡಬೇಕು ಅನ್ನೋದು. ಸೊ ಹಾಗಾಗಿ ಗಣೇಶನ ರೂಪ ಮತ್ತು ಗಣೇಶ ಯಾವ್ಯಾವ ಯುಗದಲ್ಲಿ ಅವತಾರ ತಾಳಿದ್ರು ಅನ್ನೋದ್ರ ಬಗ್ಗೆ ಈ ಚಿಕ್ಕ ಚಿಕ್ಕ ಗುಡಿಗಳನ್ನ ಕಟ್ಟಿದ್ದಾರೆ. ಇದು ಕಲಿಯುಗ. ಸೊ ಕಲ್ಕಿ ಅವತಾರದಲ್ಲಿ ಇರೋ ಥರ ಇದೆ ಈ ಗಣೇಶ ಕುದುರೆ ಮೇಲೆ ಕೂತ್ಕೊಂಡು. ಅಬ್ಸರ್ವ್ ಮಾಡಿ. ಸೊ ನನಗೆ ಈ ಹೊಯ್ಸಳರ ಆರ್ಕಿಟೆಕ್ಚರ್ ಅಂದ್ರೆ ತುಂಬಾ ಇಷ್ಟ. ಅವ್ರ ಎಲ್ಲ ದೇವಸ್ಥಾನಗಳು ಮಾತ್ರ ತುಂಬಾ ಅದ್ಭುತವಾಗಿದೆ. ಸೊ ಇದನ್ನ ಹೊಯ್ಸಳರ ಶೈಲಿನಲ್ಲಿ ಕಟ್ತಾ ಇದ್ದಾರೆ ಅಂತ ಹೇಳಿದೆ. ನೀವು ಬೇಲೂರು, ಹಳೇಬೀಡು ಎಲ್ಲ ಹೊಯ್ಸಳರ ದೇವಸ್ಥಾನಗಳಲ್ಲೂ ನೋಡಬಹುದು ಇದೇ ಥರದ ಕೆತ್ತನೆಗಳನ್ನ ನೀವು ನೋಡ್ಬೋದು. ಅವರ ಗೋಡೆ ತುಂಬಾ ಕೆತ್ತನೆಗಳಿರುತ್ತೆ. ಸೊ ಇಲ್ಲೂ ಕೂಡ ಸದ್ಯಕ್ಕೆ 2 ಲೈನ್ ಕೆತ್ತನೆ ಆಗಿದೆ. ಒಂದು ಗಜದಳ, ಒಂದು ಅಶ್ವದಳ ಆಗಿದೆ. ನೆಕ್ಸ್ಟ್ ಏನು ಬರುತ್ತೆ ಅಂತ ನೋಡಬೇಕು. ಸೊ ನೀವು ನೆನಪಿದ್ರೆ ಹೊಯ್ಸಳರ ಆರ್ಕಿಟೆಕ್ಚರ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇದನ್ನು ನೋಡಿದ ತಕ್ಷಣ. ಇದು ಮೂಲ ಗಣಪತಿ ದೇವಸ್ಥಾನ. ಮೊದಲು ಇಲ್ಲಿ ಗಣಪತಿ ಪೂಜೆ ನಡೀತಾ ಇತ್ತು. ಇವಾಗ ಮೂರ್ತಿನ ಹೊಸ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರತಿದಿನ ಮಧ್ಯಾಹ್ನ 12ವರೆಗೆ ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ಕೂಡ ಸಿಗುತ್ತೆ ಈ ದೇವಸ್ಥಾನದಲ್ಲಿ. ಮಿಸ್ ಮಾಡಬೇಡಿ. ಸ್ವಾನಂದ ಆಶ್ರಮನ ಸಿರ್ಸಿಯ ಸೌಂದೆ ಸ್ವರ್ಣವಲ್ಲಿ ಮಠದವರು ಅವರ ಗೈಡೆನ್ಸಲ್ಲಿ ಈ ಸ್ವಾನಂದ ಆಶ್ರಮದ ದೇವಸ್ಥಾನ ಬಿಲ್ಡ್ ಆಗ್ತಾ ಇರೋದು. ದೇವಸ್ಥಾನದ ಎಂಟ್ರೆನ್ಸಲ್ಲಿ ಮಾತ್ರ 2 ಲೈನ್ ಆಲ್ರೆಡಿ ಬಿಲ್ಡ್ ಆಗಿದೆ. ನಾನು ನಿಮಗೆ ತೋರಿಸಿದೆ ಗಜದಳ, ಅಶ್ವದಳ ಅಂತ. ಇದು ಬ್ಯಾಕ್ ಸೈಡ್ ಆಫ್ ಟೆಂಪಲ್ಲು. ಇನ್ನೂ ಆ್ಯಕ್ಚುಲಿ ವರ್ಕ್ ತುಂಬಾ ನಡಿಬೇಕು, ತುಂಬಾ ಇದೆ. ತುಂಬ ವರ್ಷನೇ ತಗೊಳುತ್ತೆ ಅನಿಸುತ್ತೆ ಇದೆಲ್ಲ ಕಂಪ್ಲೀಟಾಗಿ ಒಂದು ರೂಪ ಪಡೆಯೋದಕ್ಕೆ. ಸೊ ಇಲ್ಲೆಲ್ಲ ನೀವು ನೋಡಬಹುದು ವರ್ಕ್ ಇನ್ನೂ ನಡೀತಾ ಇದೆ. ಇದು ಬ್ಯಾಕ್ ಸೈಡ್ ಆಫ್ ಟೆಂಪಲಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು. ಇಲ್ಲಿ ನಿಂತ್ಕೊಂಡ್ರೆ ನಿಮಗೆ ಸುತ್ತಲೂ 36 ಗಣೇಶನ ಗುಡಿಗಳು, ಚಿಕ್ಕ ಚಿಕ್ಕ ಗುಡಿಗಳು ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ, ಗಣೇಶನ ದೇವಸ್ಥಾನ ತುಂಬಾ ಚೆನ್ನಾಗಿ ಕಟ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ. ನೀವು ಕೂಡ ವೀಕೆಂಡಲ್ಲಿ ಫ್ರೀ ಇದ್ದಾಗ ಒಂದು ಸತಿ ಬಂದು ವಿಸಿಟ್ ಮಾಡಿ. ನಿಮಗೂ ತುಂಬಾ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಸೊ ಈ ಗಣೇಶನ ದೇವಸ್ಥಾನ ಕಟ್ತಾ ಇರೋದು ಸ್ವಾನಂದ ಆಶ್ರಮದವರು. ಸೊ ಡೀಟೇಲ್ಸ್ ಎಲ್ಲ, ಪ್ರತಿಯೊಂದು ಲೊಕೇಶನ್ ಡೀಟೇಲ್ಸು ಎಲ್ಲದನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಎಕ್ಸಾಕ್ಟ್ ಲೊಕೇಶನ್ ಮ್ಯಾಪ್ ಸಮೇತನೂ ಹಾಕಿರ್ತೀನಿ. ನಿಮಗೆ ಹಂಗೂ ಡೌಟ್ ಇತ್ತು ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಆ್ಯಸ್ ಎ ಪಿಲಿಯನ್ ರೈಡರ್ ಅಂತ. ಹಾಗೆ ಫಾಲೋ ಮಾಡಿ. ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟಾಟಾ, ಬೈ ಬೈ, ಸಿಯಾ.